ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳೋಕೆ ಹೊರಟಿರೋ ಕತೆ ನಮ್ಮ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪ್ಪಿ ಸಾರ್ಗೆ ಸಂಬಂಧಪಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಕೇಳ್ತಾ ಇರ್ಬೋದು ಈ ಮ್ಯಾನಿಫೆಸ್ಟೇಷನ್ ಅನ್ನೋದು. ಅಂದರೆ ನಾವು ಏನೋ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದಾಗತ್ತೆ ಅಂತ. ಸ್ನೇಹಿತರೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, 15-18 ವರ್ಷದ ಹಿಂದೆಯೇ ಇದ್ರ ಬಗ್ಗೆ ಉಪ್ಪಿ ಸರ್ ನನ್ನ ಹತ್ರನೇ ನೇರವಾಗಿ ಮಾತಾಡಿದ್ದಾರೆ. 20 ವರ್ಷ ಅಂತಲೇ ಇಟ್ಕೋಬೋದೇನೋ. ನಾನು ಆವಾಗ ಚಾನಲ್ಗಳಲ್ಲಿ ಕೆಲಸ ಮಾಡ್ತಿದ್ದ ದಿವಸ ಉಪ್ಪಿ ಸರ್ನ ಇಂಟರ್ವ್ಯೂ ಮಾಡೋದಕ್ಕೆ ಅವರ ಕತ್ತರಗುಪ್ಪೆ ಮನೆಗೆ ಹೋಗಿದ್ದೆ. ಆವಾಗ ಉಪ್ಪಿ ಸರ್ ಇವತ್ತಿನ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವರು ಅವತ್ತು ನನಗೊಂದು ಕತೆ ಹೇಳಿದರು. ಯಾರೋ ಒಬ್ಬ ಉಪೇಂದ್ರ ಅವರ ಅಭಿಮಾನಿಯಂತೆ. ಅವರ ಸಿನಿಮಾ ಡಬ್ಬಾಗಿರೋದನ್ನು ಅಲ್ಲಿ ತೆಲುಗುನಲ್ಲಿ ನೋಡಿ ತುಂಬ ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ ಅಂತವರು. ಅವ್ರಿಗೆ ಒಂದೇ ಆಸೆ ಲೈಫಲ್ಲಿ, ಅದು ಏನು ಹೆಂಗಾದ್ರೂ ಮಾಡಿ ಉಪೇಂದ್ರ ಅವ್ರನ್ನ ಒಂದು ಸತಿ ನಾನು ಭೇಟಿ ಮಾಡಬೇಕು, ಉಪ್ಪಿ ಸರ್ನ ನಾನು ನೋಡಬೇಕು. ಹೆಂಗೆ ಅವರೆಲ್ಲೋ ಆಂಧ್ರದ ಮೂಲೆಯಲ್ಲಿ ಯಾವುದೋ ಸಣ್ಣ ಕುಗ್ರಾಮದಲ್ಲಿ ಇರೋವಂಥವ್ರು. ಅವರಲ್ಲಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರಲ್ಲಿ ಹೇಗೆ ಇಲ್ಲ, ಉಪೇಂದ್ರ ಅವರು ಕರೆಸ್ಕೋತಾರೆ, ನಾನು ಮೀಟ್ ಮಾಡೇ ಮಾಡ್ತೀನಿ. ಇದನ್ನು ಆತ ಒಂದು 6-7 ವರ್ಷ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡೇ ಬಂತಾ ಇದ್ದಿರುತ್ತೆ. ಉಪೇಂದ್ರ ಅವ್ರನ್ನ ಮೀಟ್ ಮಾಡ್ತೀನಿ, ಉಪೇಂದ್ರ ಅವ್ರನ್ನ ನನ್ನನ್ನು ಕರೆಸ್ಕೋತೀರಿ, ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅದು ಸತ್ಯ ಆಯ್ತಂತೆ ಸ್ನೇಹಿತರೆ. ಒಂದು ದಿವಸ ಉಪ್ಪಿ ಸರು ತೆಲುಗಿನ ರಾ ಅನ್ನೋ ಒಂದು ಸಿನಿಮಾನ ಶೂಟ್ ಮಾಡ್ತಾ ಇದ್ದಂತೆ ರಾಮೋಜಿರಾವ್, ಹೈದರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ. ಯಾರೋ ಒಬ್ಬರು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರು ಅಥವಾ ಆ ಟೀಮ್ನವ್ರ ಮೂಲಕ ಈ ಥರ ಒಬ್ಬ ಫ್ಯಾನ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಉಪ್ಪಿ ಸರೇ ಅವ್ರನ್ನ ಕರೆಸ್ಕೊಂಡು ಮೀಟ್ ಮಾಡ್ತಾನಂತೆ. ಅವಾಗ ನನಗೆ ಉಪ್ಪಿ ಸರ್ ಹೇಳಿದ್ರು, ರಘು ಯಾವತ್ತೂ ಅಷ್ಟೇ ಲೈಫಲ್ಲಿ ಬೆಳಗ್ಗೆ ನೀನು ಎದ್ದ ತಕ್ಷಣ ಈ ಒಂದು ಸುಂದರವಾದ ದಿವಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ದಿವಸ ಇವತ್ತಿನ ದಿವಸಕ್ಕಿಂತ ಚೆನ್ನಾಗಿರೋ ಹಾಗೆ ಮಾಡು, ಇವತ್ತು ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾಡೋ ಹಾಗೆ ಮಾಡು, ಇವತ್ತು ಇದ್ದಿದ್ದಕ್ಕಿಂತ ಹೆಲ್ತಿಯಾಗಿರೋ ಹಾಗೆ ಮಾಡು, ಇವತ್ತು ಮಾಡಿದ್ದು ಒಳ್ಳೆಯದಕ್ಕಿಂತ ನಾಳೆ ಇನ್ನೊಂದು 4 ಜನಕ್ಕೆ ಹೆಚ್ಚಾಗಿ ಒಳ್ಳೆಯದಾಗಿ ಮಾಡು. ಇದನ್ನು ಕೇಳಿಕೊಂಡು ನಾವು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ರಘು, ಖಂಡಿತ ಅದು ಟೈಮ್ ತೊಗೊಳತ್ತೆ, ಆಗೇ ಆಗತ್ತೆ. ಅಂದರೆ ನೋಡಿ, ಉಪ್ಪಿ ಸರ್ ಥಾಟ್ ಯಾವ ಥರ ಅಂತಂದರೆ, ಅವರು ಈ ವಿಚಾರನ ನನಗೆ ಅಷ್ಟು ವರ್ಷಗಳ ಹಿಂದೆ ಹೇಳಿದ್ದಾರೆ. ಉಪೇಂದ್ರ ಸರ್ ಅಂತಂದರೆ ಅದು ಒಂದು ಒಬ್ಬ ಫಿಲಾಸಫರು, ಒಬ್ಬ ಅದ್ಭುತವಾದ ರೈಟ್ರು, ಎಲ್ಲ ಸರಿ. ಅಷ್ಟೇ ಒಬ್ಬ ಸೂಕ್ಷ್ಮವಾದ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಕೂಡ ಉಪ್ಪಿ ಸರ್ ಒಳಗಡೆ ಭಾಳ ಗಟ್ಟಿಯಾಗಿ ಬೇರೂರಿದ್ದಾರೆ. ಸಿನಿಮಾ ಮಾತ್ರ ಅಲ್ಲ, ಜೀವನನೂ ಕೂಡ ನಾವೆಲ್ಲ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ನಾವು ಯಾರು ಅಂದ್ಕೊಳ್ಳದೆ ಥಾಟ್ ಪ್ರಾಸೆಸ್ಸಲ್ಲಿ ಉಪ್ಪಿ ಸರ್ ಇರ್ತಾರೆ. ಅದರಿಂದನೇ ಅವರ ಯೋಚನೆ ಮಾತ್ರ ವಿಭಿನ್ನ ಅಲ್ಲ, ಅವ್ರು ಬರೆಯೋ ಡೈಲಾಗ್ಗಳು, ಅವ್ರು ತಗೊಳ್ಳೋ ಥಾಟ್ಸು, ಅವ್ರು ಮಾಡೋ ಸಿನಿಮಾಗಳು ಎಲ್ಲವೂ ವಿಭಿನ್ನವಾಗಿರೋದಕ್ಕೆ ಆ ಒಂದು ಯೋಚನೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರೀತಿ ಉಪ್ಪಿ ಸರಿಂದ ಸಾಕಷ್ಟು ವಿಚಾರಗಳನ್ನ ಕಲ್ತಿದ್ದೀನಿ ನಾನು. ಕೆಲವು ಉಪ್ಪಿ ಸರ್ ಅವ್ರ ಬಗ್ಗೆನೇ ಮುಂದಿನ ಅಪ್ಕಮಿಂಗ್ ಈ ಸಿನಿಮಾ ಸರಸ್ವತಿಯಲ್ಲಿ ನನ್ನೊಂದಿಗೆ ಅವರು ಹಂಚ್ಕೊಂಡಿದ್ದ ವಿಚಾರಗಳನ್ನು ಸಾಕಷ್ಟು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಶಂಕರ್ ನಾಗ್ ಸರ್ ಬಗ್ಗೆ ಉಪ್ಪಿ ಸರ್ ಒಂದು ಹೇಳಿದರು. ಶಂಕರ್ ನಾಗ್ ಅವರು ಒಂದು ಆಟ ಬೊಂಬಾಟ ಅನ್ನೋ ಒಂದು ಚಿತ್ರಕ್ಕೆ ಉಪ್ಪಿ ಸಾರು ಡೈಲಾಗ್ ಬರೆದಿದ್ದಾರೆ, ಸ್ಕ್ರಿಪ್ಟ್ ಬರೆದಿದ್ದಾರೆ. ಆ ಟೈಮ್ನಲ್ಲಿ ಶಂಕರ್ ನಾಗ್ ಸರ್ ಅವರ ಒಡನಾಟ ಉಪ್ಪಿ ಸರ್ಗಿತ್ತಂತೆ. ಆವಾಗ ಶಂಕರ್ ನಾಗ್ ಸಾರು ಉಪ್ಪಿ ಸರ್ಗೆ ಹೇಳೋರಂತೆ, ಉಪೇಂದ್ರ, ಭಗವಂತ ಭೂಮಿ ಮೇಲೆ ನಮ್ಮನ್ನು ಕಳಿಸಿರ್ಬೇಕಾದ್ರೆ ಎಲ್ಲರ ಕೈನಲ್ಲೂ ಒಂದು ಪೇಪರು ಪೆನ್ನು ಕೊಟ್ಟು ಕಳಿಸಿದ್ದಾನೆ. ನಾವು ಬರ್ಕೊಳ್ಳೋರು ಬರಿಬೇಕಾದ್ರೆ ಒಬ್ಬರೊಬ್ರು ಮ್ಯಾಚ್ ಬಾಕ್ಸ್ ಬರ್ಕೋತೀವಿ, ಒಬ್ಬರೊಬ್ರು ಸೈಕಲ್ ಬರ್ಕೋತೀವಿ, ಒಬ್ಬರೊಬ್ರು ಕಾರ್ ಬರಿತೀವಿ, ಒಬ್ಬರೊಬ್ರು ಮನೆ ಬರಿತೀವಿ. ಹೀಗೆ ನಮ್ಮ ಮನಸ್ಸಿಗೆ ಏನು ಬೇಕೋ ನಾವು ಅದನ್ನು ಬರಿತೀವಿ. ಬರಿತಾ ದೊಡ್ಡದೇ ಏನಾದ್ರು ಬರೆಯೋಣ, ಒಂದು ಮನೆ ಬರಿತೀವಿ, ಅರಮನೆ ಬರೆಯೋಣ, ಕಾರ್ ಬರೆಯೋದು ಬದಲು ಏರೋಪ್ಲೇನ್ ಬರೆಯೋಣ. ಕೊಡೋದು ಬಿಡೋದು ದೇವ್ರಿಚ್ಛೆ, ಬರೆಯೋದಕ್ಕೆ ನಾವ್ಯಾಕೆ ಹಿಡಿತಾ ಆಡಬೇಕು ಅಂತ ಶಂಕರ್ ನಾಗ್ ಸರು ಉಪ್ಪಿ ಸರ್ಗೆ ಕಲಿಸಿದ ಪಾಠ ಅಂತೆ. ಇದನ್ನು ಅಂದಿನ ಆ ಸಂದರ್ಶನದಲ್ಲಿ ಉಪ್ಪಿ ಸರ್ ಹೇಳಿದ್ರು. ಅಂದರೆ ಅವರು ಹೇಳೋ ತತ್ವಗಳು, ಅವ್ರು ಹೇಳೋ ವಿಚಾರಗಳು ಬೋರಾಗಿ ಇರೋದಿಲ್ಲ, ಹಾಗೆ ಮನಸ್ಸಿಗೆ ನಾಟುತ್ತೆ. ಆ್ಯಂಡ್ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನಿಸುತ್ತೆ. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರೋ ವಿಚಾರ ನಂಗೆ ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಉಪ್ಪಿ ಸರ್, ಹ್ಯಾಟ್ಸ್ ಆಫ್ ಟು ಯು. ಫೈನಲ್ ಆಗಿ ಉಪ್ಪಿ ಸರ್ ಅವರ ಒಂದು ಟ್ಯಾಲೆಂಟ್ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ. ಇದೊಂದು ಚಿಕ್ಕದು ಹೇಳ್ಬಿಟ್ಟು ಈ ಕಥೆನ ಮುಗಿಸ್ತೀನಿ. ನಮ್ಮ ರಾಜಮೌಳಿ ಸರ್ ನಿರ್ದೇಶನ ಮಾಡಿದಂಥ ಸಿನಿಮಾ, ಸುದೀಪ್ ಸರ್ ಆಮೇಲೆ ನಾಣಿ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಈಗ ಎಷ್ಟು ದೊಡ್ಡ ಹಿಟ್ ಆಯಿತು, ಏನೇನು ಹೆಸರು ಮಾಡಿತು ನಿಮಗೆಲ್ಲ ಗೊತ್ತಾಯಿದೆ. ನೀವು ನಂಬಲ್ಲ ಸ್ನೇಹಿತರೆ, ರಾಜಮೌಳಿ ಅವರು ಈ ಸಿನಿಮಾನ ಅನೌನ್ಸ್ ಮಾಡೋಕ್ಕೆ ಮುಂಚೆ
ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶನ ಮಾಡಬೇಕಾಗಿದ್ದ ಒಂದು ಸ್ಕ್ರಿಪ್ಟ್ಗೆ ಈಗ ಅಂತ ಹೆಸರಿಟ್ಟಿದ್ರು. ಆಮೇಲೆ ರಾಜಮೌಳಿಯವರು ಅದೇ ಹೆಸರು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಉಪ್ಪಿ ಸರ್ ಆ ಹೆಸರನ್ನ ಚೇಂಜ್ ಮಾಡಿದ್ರು. ಈಗ ಅಂತಂದರೆ ಉಪ್ಪಿ ಸರ್ ದೃಷ್ಟಿಕೋನದಲ್ಲಿ ಅವರು ಮಾಡಿದ ಸ್ಕ್ರಿಪ್ಟ್ಗೆ ಇಟ್ಟ ಹೆಸರು ಈಗ ಈಸ್ ಈಕ್ವಲ್ ಟು ಈಶ್ವರಪ್ಪನ ಮಗ ಗಣೇಶ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಒಂದು ಸಿನಿಮಾ ಸರಸ್ವತಿ. ಈ ಸಿನಿಮಾ ಸರಸ್ವತಿ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.